ಹೈ ಗೈಸ್, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಅತ್ತೆ ಇವತ್ತು ಒಂದು ಬರ್ಡೇ ಪಾರ್ಟಿಗೆ ಹೋಗಿದ್ರು. ಆದರೆ ಅಲ್ಲಿ ಹೋದ್ಮೇಲೆ ನಮ್ಮ ಸೊಸೈಟಿದವರು ಯಾರು ನನ್ನ ಕರ್ಕೊಂಡು ಬಂದಿಲ್ಲ ಅಂತ ಕೆಲಸ ಫೋನ್ ಮಾಡಿಸಿ ನನ್ನ ಕರೆಸಿದರು. ಸೊ ನಾನು ಈಗ ಬರ್ಡೇ ಪಾರ್ಟಿಗೆ ಹೊಂಟೇನಿ. ನನಗಂತೂ ಫುಲ್ ಖುಷಿ ಆಗ್ತೈತಿ. ಯಾಕಂದ್ರೆ ಅವರು ಒಂದು ಜಾಸ್ತಿ ವಯಸ್ಸದವ್ರೂ ಇಲ್ಲ, ಕಡಿಮೆ ವಯಸ್ಸದವ್ರು, ಮಿಡಲ್ ಏಜ್ದವ್ರು ಅದಾರು. ಅವರೆಲ್ಲರೂ ಸೇರಿ ಅವ್ರ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೋತಾರಲ್ಲ, ಅದನ್ನು ನೋಡಿ ನಂಗೆ ಖುಷಿ ಆಗ್ತೈತಿ. ಯಾವುದು ಫೀಲಿಂಗ್ಸೂ ಇರೋಂಗಿಲ್ಲ. ಸೊ ನಾ ಇವಾಗ ಅಲ್ಲಿ ಹೊಂಟೇನಿ, ನಿಮಗೂ ತೋರಿಸ್ಕೊಡ್ತೀನಿ ಅವ್ರು ಯಾವ ರೀತಿ ಬರ್ಡೇ ಮಾಡ್ಕೊಳ್ತಾರೋ, ಅವ್ರು ಯಾವ ರೀತಿ ಖುಷಿ ಪಡ್ತಾರೋ. ನಾವು ಅಲ್ಲೇ ಹೊಂಟೇವಿ. ಮನೆ ಭಾಳ ದೂರ ಏನಿಲ್ಲ, ಬಾಜುಕಿನ ಬ್ಲಾಕ್ದೊಳಗೆ ಐತಿ. ನಾವು ಈಗ ಅಲ್ಲೇ ಹೊಂಟೇವಿ. ಬಂದು ಎಲ್ಲರೂ ಸೇರಿದರು. ಮೇಕಪ್ ಆಂಟಿ ಬರ್ಡೇ ಮಾಡಕ ಆಂಟಿಗಳ ಮನೆಗೆ ಬಂದೇವಿ. ಇವ್ರ ನೋಡ್ರಿ ಬರ್ಡೇ ಗರ್ಲು. ನಂಗೆ ಇವ್ರದ ಖುಷಿ ಅನಿಸ್ತೈತಿ. ಯಾಕಂದ್ರೆ ಎಲ್ಲರೂ ಭಾಳ ಸಣ್ಣ ವಯಸ್ಸಿನವ್ರನ್ನಿಲ್ಲ, ಭಾಳ ವಯಸ್ಸದವ್ರನ್ನಿಲ್ಲ, ಮಿಡಲ್ ಏಜ್ದವ್ರು ಅದಾರು. ಎಲ್ಲರೂ ಮೊದಲ ಮಕ್ಕಳದು ಸಣ್ಣವ್ರಿದ್ದಾಗ ಎಲ್ಲರೂ ಒಂದೇ ಕಡೆ ಇರ್ತಿದ್ರು. ಮಕ್ಕಳು ಬಂದ ಬರ್ಡೇ ಎಲ್ಲ ಸೆಲೆಬ್ರೇಟ್ ಮಾಡ್ತಿದ್ರು. ಈಗ ಮಕ್ಕಳೆಲ್ಲ ದೊಡ್ಡವರಾದ್ಮೇಲೆ ಎಲ್ಲರೂ ಅವ್ರವ್ರ ಕೆಲಸದ ಮೇಲೆ ಎಲ್ಲರೂ ಹೊರಗಿರ್ತಾರೋ. पुरुषाची कोणाची नजर झाली असं तर निघून जा. Happy birthday to you. Happy birthday to you. Happy birthday dear ಇವರೆಲ್ಲರೂ ಸೇರ್ಕೊಂಡು ಏನು ಮಾಡ್ತಾರೋ, ಎಲ್ಲರೂ ಸ್ವಲ್ಪ ರೊಕ್ಕ ಕಲೆಕ್ಟ್ ಮಾಡಿ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾರೋ. ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಎಂಜಾಯ್ ಮಾಡ್ತಾರೋ, ಯಾವ ಥರ ಬೇಕೋ ಆ ಥರ ಸೆಲೆಬ್ರೇಷನ್ ಮಾಡ್ಕೊಳ್ತಾರೋ. ಸೊ ಈಗ ಅವ್ರನ್ನ ಹೋಗಿ ಮಾತಾಡ್ಸೋಣ ಬರೀ. ನೋಡಿ ಎಲ್ಲರೂ ಕೇಕ್ ಕಟ್ ಮಾಡಿ ನಾಷ್ಟ ಮಾಡಕತ್ತಾರು. ಬರೀ ನಾ ಇವ್ರ ಕಡೆನೇ ಒಂದಷ್ಟು ಕ್ವಶನ್ ಕೇಳ್ತೀನಿ. ಇದು ಬರ್ಡೇ ಹಿಂಗೆ ಸ್ಟಾರ್ಟ್ ಮಾಡಕತ್ತ ಎಷ್ಟು ವರ್ಷ ಆಯಿತು ಮತ್ತು ಎಷ್ಟು ರೊಕ್ಕ ಕಲೆಕ್ಟ್ ಮಾಡ್ತಾರೋ ಅಂತ ಕೆಲಸ ಅವ್ರ ಕಡೆ ಅಂತ ನಾನು ಕೇಳಿಸ್ತೀನಿ. आंटी कितने साल हो गए आप ऐसे बर्थडे करने से? हमारा ऐसे सेलिब्रेशन 4 साल तो हो गया. हाँ. आप क्या क्या लाते हैं और वो क्या क्या करते हैं पार्टी में? पार्टी में तो बहुत एंजॉय करते हैं और बहुत बढ़िया लगता है. और बहुत कुछ सभी अच्छा खुशियाँ से हम रहते हैं. सभी बच्चे बाहर और सब लेडीज अच्छा रहते हैं. हम आपको अच्छा लगता है? हाँ बहुत. आंटी आपको ये आइडिया कैसे आया सब लोग मिलके बर्थडे करने का? शुरू में तो हमने बस ऐसे शुरू किया था कि कोई भी बर्थडे घर में बड़े लोगों का तो होता ही नहीं था हमारे. अभी बस घर के बच्चों का करते थे. जैसे फ्रेंड्स लोग मिल गए उसके बाद हमने सोचा कि चलो जो शुरुआत में हमने बचपन में नहीं किया वो चीज़ तो आज हमने जैसे अभी हो गए 3-4 साल हो गए शुरू करके. अभी हम हर एक महीने में हमारे फ्रेंड्स का बर्थडे रहता है तो उस जगह पे जाते हैं. तो जो खाने पीने का अरेंजमेंट होता है वो बर्थडे गर्ल वही अरेंज करती है. हम बस केक ले जाते हैं, एंजॉय करके आ जाते हैं.
बर्थडे पार्टी का आइडिया इस कल्पना का था। कौन कल्पना? ये नहीं कल्पना। आंटी ये आइडिया आपको कहाँ से आया ऐसे बर्थडे करने का? हमारी सोसाइटी में बहुत सारे सीनियर सिटीजन हो गए अभी, उनका बर्थडे पहले नहीं मनाए हैं, बहुत सारे साल उन्होंने बर्थडे मनाया ही नहीं, तो उस चीज से आइडिया आया कि हम लोग सबका बर्थडे मनाएंगे क्योंकि अभी बर्थडे मनाने का ट्रेंड है, तो हम बनाते हैं। ನೋಡಿದ್ರಲ್ಲ ಗೈಸ್, ನನ್ನ ಕ್ವಶನ್ಗೆ ಇವ್ರ ಕಡೆಯಿಂದನ ಆನ್ಸರ್ ಸಿಕ್ತು. ನಂಗಂತೂ ಫುಲ್ ಖುಷಿ ಆಗಕತ್ತೈತಿ ಇವ್ರನ್ನ ಈ ಥರ ಎಲ್ಲ ನೋಡಕ್ಕೆ. ಆಂಟಿ आंटी हाँ बोल। आपको कैसा लगा बर्थडे करने के बाद? बहुत अच्छा लगा। मेरे एक बहुत बड़ी तमन्ना थी कि मेरे सब फ्रेंड को मैं अच्छे से खिलाऊं, आज मैंने खिलाया। आपका आशा पूरी हो गई? आप बहुत अच्छा लगा, आशा पूरी हो गई। हमारे बच्चे हैं नहीं, हम अभी सब बड़े हो गए, 50+ वाले हैं, तो हमारे सबके बच्चे बाहर हैं, तो हम ऐसे एंजॉय करते हैं। वर्किंग है, सारे वर्किंग है, अच्छे अच्छे जगह पे अच्छे अच्छे शहर में रहते हैं, तो अभी हम रिटायरमेंट एंजॉय कर रहे हैं, इसीलिए हम है कपल है, अब हम इसीलिए पार्टियां करते हैं। ನೋಡಿದ್ರಲ್ಲ ಗೈಸ್, ಇವರೆಲ್ಲರೂ ಎಷ್ಟು ಖುಷಿಲೇ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ತಾರೋ. ಯಾವ ಮಕ್ಕಳ ದೂರ ಇದಾರ ಅನ್ನೋ ಫೀಲಿಂಗ್ ಅನ್ನೋ ಇರಂಗಿಲ್ಲ, ಎಲ್ಲರೂ ಸೇರಿ ಸಸ್ತ್ ಮೇ ಮಸ್ತ್ ಅಂತ ಹೊಸ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊತಾರೋ. ನಿಮಗೂ ಇದೇ ಥರ ಏನಾರ ಫೀಲ್ ಆಗಕತ್ತಿತ್ತಂದ್ರೆ ನೀವು ಏನಾರ ಗ್ರೂಪ್ ಇತ್ತಂದ್ರೆ ನೀವು ಈ ಥರ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊರಿ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.